ಆದರೆ ಅಂದರೆ ಅದಕ್ಕೆ ಒಂದಷ್ಟು ಮುಹೂರ್ತಗಳನ್ನು ನೋಡ್ತಾರೆ, ಸಮಯ ನೋಡ್ತಾರೆ. ಆದರೆ ಇವತ್ತು ಏನಾಗಿದೆ ಅಂತಂದರೆ ಇವತ್ತು ಸಮಯ ಈ ಅಧ್ಯಯನ ಪ್ರವಾಸಕ್ಕೆ ಅಗತ್ಯ ಇದೆಯಾ ಇಲ್ವೋ ಇದ್ರ ಬಗ್ಗೆ ನಾವು ಗೌರವಾನ್ವಿತ ಸದಸ್ಯರು ಚರ್ಚೆ ಅಂದರೆ ಚರ್ಚೆ ಅಂತ ಅಲ್ಲ, ಅಭಿಪ್ರಾಯ ಹೇಳಬೇಕಾಗಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇನ್ನು ನಮಗೆ ಇರ್ತಕ್ಕಂಥದ್ದು ಸರಿಯಾಗಿ ಲೆಕ್ಕ ಹಾಕಿದ್ರೆ ಬಹುಶಃ 58 ದಿನ ಇರ್ಬೋದು, 60 ದಿನ ಇರ್ಬೋದು. ಈ 60 ದಿನಗಳಲ್ಲಿ ನಾವಿವತ್ತು ಹರಿಯಾಣಕ್ಕೆ ಡೆಲ್ಲಿಗೆ ಹೋಗಿ ಅಲ್ಲಿ ಎಲ್ಲ ನೋಡ್ಕೊಂಡು ಬಂದು ಇಲ್ಲಿ ನಾವು ಸಾಧಿಸಲಿಕ್ಕೆ ಅಥವಾ ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಇದೆಯಾ? ಇದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ. ಇನ್ನೊಂದು, ನಮಗೆ ಇವತ್ತು ಬೇಕಾದಷ್ಟು ಡಿಜಿಟಲ್ ಯುಗ, ಇವತ್ತು ಎಲ್ಲರೂ ಕೂಡ ಡಿಜಿಟಲ್ ಮೂಲಕನೇ ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ. ಇವತ್ತು ಸರ್ಕಾರದ ಒಂದು ವೆಚ್ಚಕ್ಕೆ ಕಡಿವಾಣ ಆಗ್ತಕ್ಕಂಥ ನಿಟ್ಟಿನಲ್ಲಿ AI ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಬಹುಶಃ ಇಲ್ಲಿ ದೊಡ್ಡದೊಂದು ಸ್ಕ್ರೀನ್ ಹಾಕಿದ್ರೆ ಅಲ್ಲಿದ್ದ ರೀತಿಯ ಭಾಷಣೆ ಆಗುತ್ತೆ. ಏನೊಂದು 2-3 ಲಕ್ಷ ಮುಗಿದೋಗ್ಬಿಡುತ್ತೆ, 1 ಲಕ್ಷ ಮುಗಿಬೋದು. ಇದು 50-40-50 ಲಕ್ಷ ವೆಚ್ಚ ಮಾಡಿ ಆಯೋಜನೆ ನಾವಲ್ಲಿ ಹೋಗಿ ಆ 2 ತಿಂಗಳಿಗೆ ಬಂದು ಸಾಧಿಸಲಿಕ್ಕೆ ಯಾವ ಕಾರಣಕ್ಕೂ ಏನು ಸಾಧ್ಯ ಇಲ್ಲ. ಹಾಗಾಗಿ ನಾವು ಜನರ ದುಡ್ಡನ್ನು, ಅದು ಸರ್ಕಾರದ ದುಡ್ಡಾಗಿರ್ಬೋದು, ಜನರ ಹಿರಿಯ ತೆರಿಗೆ ದುಡ್ಡಾಗಿರ್ಬೋದು, ಯಾವುದೇ ದುಡ್ಡಾದರೂ ಸರ್ಕಾರದ ದುಡ್ಡದು ಸರ್ಕಾರದಿಂದ ಬರಬೇಕಾಗಿತ್ತು. ನಗರಸಭೆ ಇರ್ಬೋದು, MSLE ಬರಬಹುದು. ಹಾಗಾಗಿ ನನ್ನ ಅಭಿಪ್ರಾಯ ಏನಂತಂದ್ರೆ, ನನ್ನ ಅಭಿಪ್ರಾಯಕ್ಕಿಂತ ನಮ್ಮ ಪಕ್ಷದ 16 ಸದಸ್ಯರು ಅಂದರೆ ಇನ್ಕ್ಲೂಡಿಂಗ್ ನಮ್ಮ ಸತೀಶ್ ರಾಮನಗರ 16 ಜನ ಯೋಚನೆ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಕೂಡ ಈಗಿನ ಸಂದರ್ಭದಲ್ಲಿ ಅಧ್ಯಯನ ಪ್ರವಾಸಕ್ಕೆ ಹೋಗ್ತಕ್ಕಂಥ ಪ್ರಶ್ನೆಯೇ ಇಲ್ಲ. ಹಾಗೂ ಮುಂಬರುವ ದಿನಗಳಲ್ಲಿ ಏನು ಕಾಣಿಕೆ ಹಣ ಇರುತ್ತೆ, ಮುಂದೆ ಏನು ಚುನಾವಣೆ ಆಗುತ್ತೆ, ರಾಜ್ಯ ಸರ್ಕಾರ ಮನಸ್ಸು ಮಾಡಿ ಅಕ್ಟೋಬರ್ ಒಂದು ಅವಧಿ ಕೊಟ್ಟಿರುತ್ತೆ, ನವೆಂಬರ್ ಡಿಸೆಂಬರ್ ಚುನಾವಣೆ ಮಾಡಿದ್ರೆ ಆ ಸಂದರ್ಭದಲ್ಲಿ ಯಾರು ಆಯ್ಕೆ ಆಗ್ತಾರೋ ಅವರಿಗೆ ಆ ಹಣವನ್ನು ಒದಗಿಸೋಣ. ಯಾರೋ ಮನೆ ಬಗ್ಗೆ ಏನು ಬರ್ತಿಲ್ಲ ಗೊತ್ತಿಲ್ಲ, ಯಾರು ಸದಸ್ಯ ಗೊತ್ತಿಲ್ಲ ಗೊತ್ತಿಲ್ಲ, ಯಾರು ಬರ್ತಾರೆ ಆ ಬಾರಿ ತೀರ್ಮಾನ ತಗೊಂಡು ಹರಿಯಾಣ ಹೋಗಿ, ಡೆಲ್ಲಿಗೆ ಹೋಗಿ, ಅಮೆರಿಕಕ್ಕೆ ಹೋಗಿ, ಎಲ್ಲರೂ ಹೋಗಿ ಅವ್ರು ಅನುಷ್ಠಾನ ಮಾಡ್ತಕ್ಕಂಥ ಒಂದು ಸಮಯ ಇರುತ್ತೆ. ಅವ್ರು ಮಾಡಿ ಆಗ್ತಕ್ಕಂಥ ಮಾತನ್ನು ಮಾತ್ರ ಈ ಸಂದರ್ಭ ಹೇಳ್ತಾ ಇದ್ದೀನಿ. ಹಾಗೆ ಇದು ನಮ್ಮ ಪಕ್ಷದ ಕಡೆಯಿಂದ ನಾವು 16 ಜನ ನಾವು ಈ ವಿಷಯದಲ್ಲಿ ಅಧ್ಯಯನ ಪ್ರವಾಸವನ್ನು ಹೋಗಬಾರದು ಅಂತಕ್ಕಂಥ ನಿರ್ಧಾರವನ್ನು ಮಾಡಿ ಏನೇನೋ ಇರ್ತದೆ. ಅದಕ್ಕೆಲ್ಲ ನಿಮಗೆ ಅಷ್ಟು ಅಲ್ಲಿ ಕಂಡು ಬರ್ತದ. ಅದಕ್ಕೆ ನಾನು ಹೇಳೋದು ಯಾಕೆ ಅಂತ ಹೇಳಿದ್ರೆ, ಈಗ ಹೋಗ್ಬಿಟ್ಟು ಯಾವ ರೀತಿ ಅನುಷ್ಠಾನ ಮಾಡ್ತೀರ ಅಂತ ನಮಗೂ ಅದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅಲ್ಲಿಂದ ನೀವು ಸುಮ್ಮನೆ ಒಂದು TV ಸಿಸ್ಟಮ್ ಎಲ್ಲ ನೋಡ್ಕೊಂಡ್ಬಿಡ್ತಾರೆ, ಯೂಟ್ಯೂಬಲ್ಲಿ ನಿಮ್ಮ ಅಭಿಪ್ರಾಯ ಅಂದರೆ ಏನೀಗ ಈ ದೇಶದ ಸಾಗರದಲ್ಲಿ ಇಂಥದ್ದನ್ನು ಮಾಡ್ತೀವಿ ಅಂದರೆ ಅದಕ್ಕೆ ಫಂಡ್ಸ್ ಕೊರತೆ ಇಲ್ಲ. ಅಂದರೆ ಇನೋವೇಷನ್ ಇದೆ. ಅಂದರೆ ಇರೋ ಸಂದರ್ಭದಲ್ಲಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದರೆ ದುಡ್ಡು ಕೊಡೋಲ್ಲ. ನಾವೇನಾದರೂ ಡಿಸೆಂಟ್ರಲೈಸ್ ಅಂದರೆ ಈಗ ಸೆಂಟ್ರಲೈಸ್ ಇದೆ, ಏನಾದರೂ ಆ ಥರ ಡಿಸೆಂಟ್ರಲೈಸ್ ಮಾಡಿದ್ದು ಇದ್ದರೆ ಅದು ನಾನು ಅಂದರೆ ಈ ಟೂರ್ ವಿಚಾರದಲ್ಲಿ ನಾನು ಅಭಿಪ್ರಾಯ ಹೇಳ್ತೇನೆ. ಫಂಡ್ಸ್ ವಿಚಾರಕ್ಕೆ ಸರ್ಕಾರ ಇಲ್ಲಿ ಬಂದು ಅವರಿಗೆ ಆಸೆ ಕೊಡಿರ್ಬೋದು, ಫ್ಯೂಚರ್ ಅವರಿಗೆ ಒಳ್ಳೆ ರೀತಿಯಲ್ಲಿ ಏನೋ ಮಾಡುವಂಥವ್ರು ಇರ್ಬೋದಿಲ್ಲ. ಅಂಥವ್ರಿಗೆ ನೋಡಿಬಿಟ್ಟು ಅವ್ರಿಗೆ ಯಾರು ಹೋಗೋದಿದ್ದಾರೆ ಅವರು ಹೋಗಲಿ ಅನ್ಸುತ್ತೆ. ಬಟ್ ನಾನಂತೂ ಹೋಗ್ತಿಲ್ಲ. ನಮ್ಮ ಮದುವೆ ಆಲ್ರೆಡಿ ಎಲ್ಲಕ್ಕಿಂತ ಮುಂಚೆನೇ ನಾವು ನಮ್ಮ ರೈತರಿಗೆ ಹೇಳಿದ್ದೇವೆ. ಸೊ ನೋಡಿ ಅವರ ಅಭಿಪ್ರಾಯ ಕರ್ಕೊಂಡು ಹೋಗೋದಿದ್ರೆ ಹೋಗಿ. ಬುದ್ಧಿ ಮುಚ್ಚಕ್ಕೆ ದುಡಿಯೋದು 6 ತಿಂಗಳು ಸ್ವಾಮಿ. 6 ತಿಂಗಳು ಇನ್ನೂ ಮಾಡೋದು ನಗರಸಭೆ ಬುದ್ಧಿ ಮುಚ್ಚಲಿಕ್ಕೆ ನೀವು ಪೂರ್ವ ನಾಳೆ ಬೆಳೆಯಲು ಅದು ಮಾಡ್ತೀರಾ ಇದು ಮಾಡ್ತೀರಾ ನಾಳೆ ತಪ್ಪು. ಅವಕಾಶ ಸಿಗದೆ ಬಹಳ ಕಡಿಮೆ. ಅಂದರೆ ಸ್ವಚ್ಛವಾಗಿ ನಿಮಗೆ ಇದ್ದರು ನಾಳೆ ಚುನಾವಣೆ ಕನಿಷ್ಠ ಅರ್ಧ ಕಡೆ ವಾಪಸ್ ಇದೇ ಸಮಯ ಬರ್ತಾರೆ. ಅವ್ರು ಮುಂದೆ ಮಾಡೋದಲ್ಲ, ಯಾಕಂದ್ರೆ ಅವ್ರು ಮಾಡ್ತೀವಿ ಅಂದರೆ ನಿಮ್ಮ ಸರ್ಕಾರದ ಅಪ್ರೂವ್ ಸುಮಾರು 16 ತಿಂಗಳ ಕೈ ಮಾಡಿದ್ರು. ಹಾಳು ಮಾಡಿದ್ರೆ ಕೈ ಎಷ್ಟು ಎಲ್ಲ ಮಾಡಿಕೊಂಡಿದ್ರು. ಈ ಮನೆ ಹಂತದಲ್ಲಿ ಇದು ವ್ಯವಸ್ಥೆ ಇಲ್ಲ. ಯಾರ್ಯಾರು ಅವಶ್ಯಕ ಬರೋದಿಲ್ಲ ಅವ್ರು ಬಿಟ್ಟು ಬರೋದ ತಗೊಂಡು ಇವತ್ತು ಮಾನ್ಯ ಶಾಸಕರು ಅವೆಲ್ಲ ಪ್ರವಾಸಬೇಕು ಅಂದಾಗ ಖುಷಿಯಿಂದ ವ್ಯಕ್ತ ಮಾಡಿಕೊಟ್ರು. ನಮ್ಮ ಸದಸ್ಯರು ಎಲ್ಲರಿಗೂ ಕೇಳ್ಕೊಂಡಾಗ ನಾವು ಪ್ರವಾಸ ಹೋಗಬೇಕು ಒಂದು ಲೆಟರ್ ಕೊಡಿ ಅನ್ನೋದು ಕೊಟ್ಟರು. ಯಾಕೆ ಅಂತ ಹೇಳಿದ್ರೆ ನನಗೆ ವೈಯಕ್ತಿಕ ವಿಚಾರವನ್ನು ನಾನು ಬರಲ್ಲ, ಹಾಗಂತೇಳಿ ಬಾಕಿ ಹೋಗ್ಬಾರದು ಅಂತ ನಾನು ಹೇಳಲ್ಲ. ಅವಕಾಶ ಸಿಕ್ಕಾಗ ಅವರು ಒಂದು ಗೆಲ್ಲೋದು ಗೆಲ್ಲದೆ ಗೆಲ್ತಾರೆ. ನಾವು ಗೆಲ್ಲ ಅಂತ ಹೇಗೆ ಹೇಳ್ತೀವಿ? ನೋಡ್ಕೊಂಡು ಹೋಗಿ ನನಗೆ ಆಗ್ತದೆ ಇವತ್ತು ಊಟ ಕಾಲ ನೀವು ಮಾಡ್ಕೊಡೋದು ಅಂತ ಹೇಳೋದು ತಪ್ಪು. ಅವಕಾಶ ಸಿಕ್ಕಿದೆ, ಸರ್ಕಾರ ಶಾಸಕರು ಲೆಕ್ಕ ಕೊಟ್ಟಿದ್ದಾರೆ, ಹೋಗಿ ಬನ್ನಿ, ಹೋಗ್ಬನ್ನಿ. ಯಾಕೆ ಹೇಳ್ತೀವಿ ಅಂದರೆ
ಖುಷಿಯಿಂದ ಅಧ್ಯಯನ ಮಾಡಿ ಬರಬೇಕು. ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿದೆ ಸ್ವಾಮಿ, ಸಿಎಂ ಕಚೇರಿಯಲ್ಲಿ ಕಾಫಿ ತಿಂಡಿ ಖರ್ಚಿಗೆ 200 ಕೋಟಿ ರೂಪಾಯಿ ವೆಚ್ಚ. ಇವೆಲ್ಲ ಈ ವೆಚ್ಚ ಆಗುತ್ತೆ, ತಿಂಗಳು ವೆಚ್ಚ ಮತ್ತೊಂದು ಮಗಲಿಲ್ಲ. ಅದಕ್ಕೆ ನಾಗರಿಕರು ಈ ಟೂರು ಕ್ಯಾನ್ಸಲ್ ಆಗಿದ್ದಾರೆ, ಅದು ಮಾಡಿದರೆ ದಯವಿಟ್ಟು ಒಂದು ವೇಳೆ ನಗರಸಭೆ ಮೀಟಿಂಗಲ್ಲಿ ಸರ್ಕಾರಿ ಹಣವನ್ನು, ಸಾವಿರ ಹಣವನ್ನು ಕಾಫಿ ತಿಂಡಿ ವಿಷಯದಲ್ಲಿ ಖರ್ಚು ಮಾಡಬೇಕು. ಪ್ರತಿಯೊಂದು ಹಣವು ರಸ್ತೆ ಭೂಮಿ ಮುಚ್ಚಬೇಕು. ಯಾರಿಗೆ ಫ್ರೀ ಕೊಡೋದು, ಅದು ಕೊಡೋದು, ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೊಡಬಾರದು. ಇವತ್ತಿನಲ್ಲಿ ಬಂದ್ ಮಾಡಬೇಕು. ನಾವು ಕೊಡುವ ಅವಶ್ಯಕತೆ ಅನುಭವ ಕಾಣ್ತಾರೆ. ನನ್ನ ಸ್ವತಂತ್ರ ಹೋಗೋ ತಾಕತ್ತಿದೆ. ಎಲ್ಲರೂ ಬಂದ್ ಮಾಡಬೇಕು. ಕಾಫಿ ತಿಂಡಿಗಳು ಬೇಡ, ನೀವು ಬಂದರೆ ಊಟ ತಿಂಡಿ ಬಿಸ್ಕೆಟ್ ಕೊಡೋದು ಬೇಡ. ಎಲ್ಲ ದುಡ್ಡನ್ನು ನಗರಸಭೆ ಹೊಳ್ಳೆ ಮುಚ್ಚೋದಕ್ಕೆ ರಸ್ತೆಯಲ್ಲಿ ಖರ್ಚು ಮಾಡಬೇಕು. ಯಾವ ಕಾರಣ ಯಾರಿಗೂ ದುಡ್ಡು ಕೊಡಬಾರ್ದು. ಸರ್ಕಾರ ಸಾರ್ವಜನಿಕ ದುಡ್ಡು ಸಾರ್ವಜನಿಕ ಯೂಸ್ ಆಗಬೇಕು. ಸಭೆಯ ಅಜೆಂಡಾ ಪ್ರಕಾರವಾಗಿ ನಾವು ಸಬ್ಜೆಕ್ಟೇ ಇಲ್ಲ. ಯಾಕಂದರೆ ಪ್ರವಾಸಕ್ಕೆ ಹೋಗಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ಈ ಹಿಂದೆ ಚರ್ಚೆ ಆಗಿದೆ. ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿದ್ದೀವಿ. ಮತ್ತು ಇವತ್ತು ಬಿ ಜೆ ಪಿ 14 ಜನ ಅಂತ ಹೇಳ್ಬೋದು. ಬಿ ಜೆ ಪಿಲಿರೋಂಥ ಸದಸ್ಯರು, ಕಾಂಗ್ರೆಸ್ಸಲ್ಲಿರೋ ಸದಸ್ಯರು ಎಲ್ಲರೂ ಸೇರಿ 9ರಿಂದ ನಮ್ಮ ಶಾಸಕರು ಕೇಳ್ಕೊಂಡಾಗ ಅವ್ರೇನು ಮಾಡಬೇಕಂತ ಶಿಫಾರಸನ್ನು ಸಹ ಯಾಕಾಗಿ ಒಂದು ಅಧ್ಯಯನ ಪ್ರಸಕ್ತಲ್ಲಿ ಯಾರೋ ಮೋಜು ಮಸ್ತಿಗಾಗಿ ಹೋಗ್ತಾ ಇಲ್ಲ. ನಮ್ಮಲ್ಲಿ ಇರೋಂಥ ಈಗ ಅವಧಿಯಲ್ಲಿ ನಾವು ಪ್ರವಾಸ ತಗೊಂಡು ಅಧ್ಯಯನ ತಗೊಂಡು ಮುಂದಿನ ದಿನಗಳು ಅಳವಡಿಸ್ಕೊಳ್ಳಿ ಅಂತ ಸದಸ್ಯರಾಗಿದ್ದರೂ ಅಳವಡಿಸ್ಕೋಬೋದು. ಸದಸ್ಯರಾಗಿದ್ದರೆ ಸಾಗರ ನಗರದ ಒಬ್ಬ ನಾಗರಿಕರಾಗಿ ಸಹಿತ ನಾವು ಮುಂದಿನ ದಿನ ಅಳವಡಿಸ್ಕೋಬೋದು. ಸಾಕಾದಷ್ಟು, ಯಾಕಂದರೆ ತಮ್ಮೆಲ್ಲ ಗೊತ್ತಿದ್ದಂಗೆ ಇವತ್ತು ಒಬ್ಬ ಸರ್ಕಾರಿ ನೌಕರ ಮುಂದಿನ ತಿಂಗಳು ರಿಟೈರ್ಡ್ ಆಗ್ತಾರೆ ಅಂದರು, ಟ್ರೈನಿಂಗ್ ಕಳಿಸ್ತಾರೆ. ಹೋಗಲೇಬೇಕು ಅವ್ರ ಕರ್ತವ್ಯ. ಆ ಅವಧಿ ಮುಗಿಯೋದಂದ್ರೆ ನಮ್ಮ ಕರ್ತವ್ಯ ಇದೆ, ಅದನ್ನು ಪಾಲನೆ ಮಾಡೋಣ. ಮತ್ತು ಈಗ ಆಲ್ರೆಡಿ ಸರ್ಕಾರದ ಸಹಿತ ಅದು ಹೋಗಬರಲಿಕ್ಕೆ ನಮಗೆ ಅನುಮೋದನೆ ಕೊಟ್ಟಿದೆ. ಸುತ್ತಮುತ್ತ ಜಿಲ್ಲೆಗಳು, ತಾಲೂಕುಗಳು ಸಹಿತ ಎಲ್ಲ ಸ್ಥಳೀಯ ಸಂಸ್ಥೆಗಳು 90% ಸೆಪ್ಟೆಂಬರ್ಲೇ ಮುಗಿಯುತ್ತೆ. ಅಕ್ಟೋಬರ್ ಸೆಪ್ಟೆಂಬರ್ ಮುಗಿದು ಎಲ್ಲ ಹೋಗಿ ಬರ್ತಾ ಇದ್ದಾರೆ. ದಯಮಾಡಿ ಈಗ ನಮಗಿರೋ ಸ್ಟೇಜ್ ಯಾವುದಂದ್ರೆ ಯಾರು ಹೋಗ್ತೀವಿ, ಯಾರು ಬರಲ್ಲ, ಸಮ್ಮತಿ ಕೊಟ್ಟಿದ್ದೀರಾ. ದಯಮಾಡಿ ಆಸಕ್ತಿ ಇದ್ದಂಥವ್ರು, ಅದು ಅಧ್ಯಯನ ಪ್ರವಾಸಕ್ಕೆ ಆಸಕ್ತಿ ಇದ್ದಂಥವ್ರು ಸಮ್ಮತಿ ಕೊಡಲಿ. ಸಮ್ಮತಿ ಕೊಡಲಾರ್ದ್ರೆ ಇಲ್ಲ. ದಯಮಾಡಿ ಇದನ್ನ ಹಣಕಾಸಿನ ವ್ಯವಸ್ಥೆ ಮಾಡಿಕೊಟ್ಟು ಅಧ್ಯಯನ ಪ್ರವಾಸ ಹೋಗಲಿಕ್ಕೆ ಎಲ್ಲರಿಗೂ ಒಂದು ಅನುವು ಮಾಡಿಕೊಡ್ಬೇಕು. ಮತ್ತು ಮುಂದಿನ ಅಜೆಂಡಾ ಪ್ರಕಾರ ಮುಂದಿನ ಸಭೆ ನಡೀಲಿ ಅಂತ ತಮ್ಮಲ್ಲಿ ಕೇಳ್ಬೋದು. ಕರ್ತವ್ಯಪ್ಪ ನಗರಸಭಾ ಸದಸ್ಯರಾದ ನಮ್ಮೆಲ್ಲರ ಮೇಲಿದೆ. ನೀವು 20 ತಿಂಗಳನ್ನ ಜಮಾ ಖರ್ಚು ನೋಡಿಲ್ಲ. ಅದರ ಮಧ್ಯೆ 2 ವರ್ಷದಿದೆ. ಈ ಹಿಂದೆ ಜಮಾ ಖರ್ಚು ಪರಿಶೀಲನೆ ಮಾಡಬೇಕು ಅಂತಂದರೆ 1 ತಿಂಗಳದಕ್ಕೆ 2 ಗಂಟೆ 3 ಗಂಟೆ ಹೇಳ್ತಿರೋದನ್ನು ನಾವು ನೋಡಿದ್ವಿ. ಸರ್, ಆ ಸಾಲಲ್ಲಿ ಮೇಡಮ್ ಇದ್ದಾರೆ, ಮಕ್ಬೂಲ್ ಸಾಹೇಬರು 60 ಜನ ಅಥವಾ ತಿಂಡಿ ಉಪಹಾರ ಕಳಿಸಿದ್ರೆ ಅದಕ್ಕೆ ಜಾಸ್ತಿ ಬರೆದಿದ್ರೆ ಹೇಗೆ ಬಂತು ಅಂತ ಹೇಳಿ ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಅಂದರೆ ನಾನು ಅದು ಹಿಂದಿರೋ ಕಾಳಜಿನ ಹಂಜ ಆಯಿತು. ಹಂಜ ಡೀಸೆಲ್ ಇಂಧನ ಬೆಲೆ ಪ್ರತಿ ತಿಂಗಳು ಇಷ್ಟು ಬರುತ್ತಲ್ಲ ಅಂತ ಹೇಳ್ಕೊಂಡು ಅದರಲ್ಲೂ ಸುಧಾರಣೆ ತಂದಿದ್ದು ನೆನೆಸ್ಕೋಬೇಕು. ಯಾವುದೇ ಪಕ್ಷದಲ್ಲಿ ಯಾವುದೇ ಇರಲಿ ಸದಸ್ಯರಾದಾಗ ಮಾಡಿ ಆ ಜವಾಬ್ದಾರಿ ನಮ್ಮ ಮೇಲಿದೆ. ಅದರ ಮಧ್ಯೆ ಊರಿನ ವಿಷಯ ಮತ್ತು ಪ್ರವಾಸದ ಬಗ್ಗೆ ಬಂದಿದೆ. ಪ್ರವಾಸ ಹೋಗ್ತಾ ಇದ್ದಾರೆ ಅಂತಂದರೆ ನಿಕೃಷ್ಟವಾಗಿ ಕಾಣಬೇಕಾದಂಥ ಅವಶ್ಯಕತೆ ಇಲ್ಲ. ಒಂದು ಅಧ್ಯಯನ ಪ್ರವಾಸ ಅವಕಾಶ ಇರುತ್ತೆ, ಹಣಕಾಸಿನ ಲಭ್ಯತೆಯೂ ಇರುತ್ತೆ. ಈ ಹಿಂದೆ ವಿರೋಧ ಪಕ್ಷದಲ್ಲಿದ್ದ ನನಗೆ ಆಡಳಿತ ಪಕ್ಷದಿಂದ ಮೊಹಮ್ಮದ್ ಕೋಯಾ ಸಾಹೇಬರಿಗೆ ವಿದೇಶ ಪ್ರಯಾಣಕ್ಕೋಸ್ಕರ ಆದೇಶ ಬಂದಿತ್ತು. ನಾಗಪುರರಿಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಅಧಿಕೃತವಾಗಿ ಸರ್ಕಾರದಿಂದ ಅವಕಾಶ ಬಂದಿತ್ತು. ಆ ಸಂದರ್ಭದಲ್ಲಿ ಇವತ್ತಿಲ್ಲ, ಅವರು ಸ್ವರ್ಗದಲ್ಲಿದ್ದಾರೆ. ನಾವು ಅವರು ಮಾತನಾಡ್ಕೊಂಡು ಊರಿನ ಹಣಕಾಸು ಸ್ಥಿತಿ, ಇಲ್ಲಿಯ ವ್ಯವಸ್ಥೆ ಸರಿ ಇಲ್ಲ, ಹಾಗಾಗಿ ಬೇಡ ಅಂತ ಹೇಳ್ಕೊಂಡು ನಾವಿಬ್ಬರು ಮಾತನಾಡಿ ವಾಪಸ್ ನಿರ್ಧಾರ ಮಾಡಿ ಕೊಡ್ತೀವಿ. ಈಗಲೂ ಕೂಡ 40 ಲಕ್ಷ ರೂಪಾಯಿಗಳ ಹಣ ಹೆಗಲಿದೆ. 40 ಲಕ್ಷ ರೂಪಾಯಿಗಳ ಹಣ ಬಳಕೆ ಮಾಡಲಿಕ್ಕೆ ಸಿಗ್ತಾ ಇದೆ. 40 ಲಕ್ಷ ರೂಪಾಯಿ ಇದೇ ಅಂತ ಹೇಳ್ಕೊಂಡು ಅದಷ್ಟು ಈಗಲೇ ಖರ್ಚು ಮಾಡಬೇಕು ಅಂತಲೂ ಇಲ್ಲ. ಆ ರೀತಿ ಪ್ರಾವಿಷನ್ಸಲ್ಲಿ ನೀವು ಕೊಟ್ಟಿರೋ ಜಮಾ ಖರ್ಚಲ್ಲಿ 24.1ನಲ್ಲಿ 56 ಲಕ್ಷ ರೂಪಾಯಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವರ್ಗದವರಿಗೆ ಕೊಡಲಿಕ್ಕೆ ನಮ್ಗೆ ಅವಕಾಶ ಇದೆ. 56 ಲಕ್ಷ ರೂಪಾಯಿ ಕೊಡೋಕ್ಕೆ ಅವಕಾಶ ಇದೆ. ಅದನ್ನು ಕೊಡೋದಕ್ಕೆ ನಾವು ಹಣಕಾಸಿನಲ್ಲಿ ಸಶಕ್ತರಾಗಿದ್ದರೆ ಈಗಿಲ್ಲ. ಆ ದಿಕ್ಕಿನಲ್ಲಿ ಆ ಸಮುದಾಯಕ್ಕೆ ನಾವು ವಂಚನೆ ಮಾಡಲಾಗ್ತಾ ಇದೆ. ನಾವು ನಮ್ಮ ಸಂಪನ್ಮೂಲ ತೆರಿಗೆಯಿಂದ ಸಂಗ್ರಹಿಸಬೇಕು, ಉಳಿಸ್ಬೇಕು. ಆ ಸಮುದಾಯಕ್ಕೆ 56 ಲಕ್ಷ ರೂಪಾಯಿ ಈ ಡ್ರಾಪ್ ಬಂದಿದೆ, ಕೊಡಬೇಕು. 7.25 ದುಡ್ಡಿದೆ, 24 ಲಕ್ಷ ರೂಪಾಯಿ ಚಿಲ್ಲರೆ ಇದೆ. ನಾವು ಕೊಡ್ಲಿಕ್ಕೆ ಪ್ರಾವಿಷನ್ ಜಾತಿ ಮತ್ತೊಂದು ಏನು ನೋಡಿದೆ, ಯಾರು ಬಡವ ಇದ್ದಾನೆ ಅವನಿಗೆ ಕೊಡ್ಲಿಕ್ಕೆ ಅವಕಾಶ ಇದೆ.
5%ನಲ್ಲಿದೆ, ವಿವರಕ್ಕೆ ಹೋಗಲ್ಲ. ಅವುಗಳನ್ನು ಕೊಡಬೇಕು. ಅದೇ ಥರದಲ್ಲಿ ಟೂರ್ ಹೋಗಿ ಬರಲಿಕ್ಕೂ ಅವಕಾಶ ಇದೆ. ಆ ಹಿನ್ನೆಲೆ ಒಳಗೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಅಭಿಪ್ರಾಯಕ್ಕೂ ಕೂಡ ನಾವು ಮಾನ್ಯತೆ ಮತ್ತು ಮನ್ನಣೆ ಕೊಡಬೇಕಾಗುತ್ತೆ. ಅಧ್ಯಕ್ಷರೇ, ಈಗಾಗಲೇ ತಾವು ಕಳಿಸಿದ್ರೆ ಒಂದು ಸರ್ಕ್ಯುಲರ್ನ, ಅದರಲ್ಲಿ ನಾವು ಬರಲ್ಲ, ಹೋಗೋವಿದ್ರೆ ಹೋಗ್ಬೋದು ಅನ್ನೋದನ್ನು ಈ ಹಿಂದೆ ಅಭಿಪ್ರಾಯವನ್ನು ನಾವು ಕೊಟ್ಟಿದ್ವಿ. ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಒಂದು ನಿರ್ಧಾರವನ್ನು ಪ್ರಕಟಣೆ ಮಾಡಿದ್ದಾರೆ. ಊರು, ಒಟ್ಟು ವ್ಯವಸ್ಥೆ, ಹಣಕಾಸು ಪರಿಸ್ಥಿತಿ ಇದು ಸರಿ ಇಲ್ಲದೆ ಇರೋದ್ರಿಂದ ನಾವು 16 ಜನ ಹೋಗ್ತಾ ಇಲ್ಲ. ಒಂದೊಮ್ಮೆ ಯಾರಾದರೂ ಹೋಗ್ತೀವಿ ಅಂತಂದರೆ ಅದನ್ನು ಪರಿಗಣಿಸ್ಬೋದು ಅನ್ನೋದನ್ನು ಮಾನ್ಯ ಅಧ್ಯಕ್ಷರು ತಿಳಿಸಿದ್ದಾರೆ. ಅದಕ್ಕೆ ಬದಲಾಗಿ ಈ ಎಲ್ಲ ವಾತಾವರಣದ ಹಿನ್ನೆಲೆಗಳಿಗೆ ನಾವು ಪ್ರವಾಸಕ್ಕೆ ಬರ್ತಾ ಇಲ್ಲ ಅಂತಕ್ಕಂಥದ್ದನ್ನು ತಿಳಿಸ್ತಾ, ಒಂದೊಮ್ಮೆ ಹೋಗ್ತಾರೆ ಅಂದರೆ ನಾವು ವಿರೋಧ ಮಾಡ್ತಾ ಇಲ್ಲ. ಅದಕ್ಕೆ ಎಷ್ಟು ವೆಚ್ಚ ತಗ್ಲಂತೆ, ಯಾರ್ಯಾರು ಹೋಗ್ತೀವಿ ಅನ್ನೋದನ್ನು ಸ್ಪಷ್ಟ ಮಾಡಿ, ನಮ್ಮ ಆರೈಕೆ ಇದೆ, ಹೋಗ್ರಿ, ಅಧ್ಯಯನ ಮಾಡಿ, ಒಂದು ಅನುಷ್ಠಾನ ಮಾಡಿ. ಸಾರ್ವಜನಿಕರ ಜಮಾ ಖರ್ಚಲ್ಲಿ ಮೋಸ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ, ಮೋಸ ಮಾಡ್ತಾರೆ ಅಂತ ನಾನು ಹೇಳಲ್ಲ. ಆದರೆ ಈ ರೀತಿಯ ಒಂದು ಚುನಾಯಿತ ಬಾಡಿ ಒಳಗೆ ವಾರ್ಡ್ ಬೈ ವಾರ್ಡ್, ಫೈಟ್ ಟು ಫೈಟ್ ಅತ್ಯಂತ ಗಂಭೀರವಾಗಿ ನಾವು ಜಮಾ ಖರ್ಚನ್ನು ಪರಿಶೀಲನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ತಪ್ಪಾಗೋದು ಸಹಜ. ಆ ತಪ್ಪನ್ನು ನಾನು ನಮ್ಮ ಲೆಕ್ಕಾಧಿಕಾರಿಗಳ ಗಮನಕ್ಕೆ ತಂದೆ. ಜೂನ್ ತಿಂಗಳಲ್ಲಿ ಮಾನ್ಯ ಆಯುಕ್ತ